ದುರಂಧರ್ 2 ಒಂದೊಳ್ಳೆ ಮೂವಿ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬಹುದು. ಹೌದು ಸ್ನೇಹಿತರೆ, ಒಂದೊಳ್ಳೆ ಅದ್ಭುತದ ಪ್ರೊಡಕ್ಷನ್, ಅದ್ಭುತ ಎಡಿಟಿಂಗ್, ಅದ್ಭುತ ಡೈರೆಕ್ಟಿಂಗ್, ಒಂದೊಳ್ಳೆ ಮೂವಿಯನ್ನ ಇಲ್ಲಿ ದುರಂಧರ್ ರವರು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ದುರಂಧರ್ ಮಾರ್ಚ್ 19ಕ್ಕೆ ರಿಲೀಸ್ ಆಗಿದ್ದು ಇಲ್ಲಿವರೆಗೆ 3 ದಿನಗಳಲ್ಲಿ 335 ಕೋಟಿ ಹಣವನ್ನ ಗಳಿಸಿದೆ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡಬಹುದು. ಹೌದು ಸ್ನೇಹಿತರೆ, ಅದೇ ದಿನ ರಿಲೀಸ್ ಆದ ಲವ್ ಮಾಕ್ಟೇಲ್ ಸಿನಿಮಾ ಸ್ವಲ್ಪ ಫ್ಲಾಪ್ ಆದ ರೀತಿಯಲ್ಲಿ ಕಾಣ್ತಾ ಇದೆ. ದೊಡ್ಡ ಸಿನಿಮಾಗಳ ಜೊತೆ ಒಂದು ಕಂಪೇರ್ ಮಾಡಿದಂತ ಸಿನಿಮಾ ಯಾವತ್ತಿದ್ರೂ ಸ್ವಲ್ಪ ಫ್ಲಾಪ್ ಆಗಿ ಆಗುತ್ತೆ. ಯಾಕಂತಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಸಣ್ಣ ಸಣ್ಣ ಸಿನಿಮಾಗಳು, ಸಣ್ಣ ಸಣ್ಣ ಬಜೆಟ್ನ ಸಿನಿಮಾಗಳು ಸ್ವಲ್ಪ ಫ್ಲಾಪ್ ಆಗಿ ಆಗ್ತವೆ. ಯಾಕಂದ್ರೆ ಹೆಚ್ಚು ದುರಂಧರ್ನಂತ ದೊಡ್ಡ ಮೂವಿಗೆ ಜನರು ಒಂದು ಬೆಂಬಲವನ್ನ ಕೊಡ್ತಾರೆ, ಒಂದು ಅದರ ಮೊರೆಗೆ ಹೋಗ್ತಾರೆ. ಸೊ ಆದ ಕಾರಣ ನಮ್ಮ ಕನ್ನಡ ಸಿನಿಮಾ ಆದಂತ ಲವ್ ಮಾಕ್ಟೇಲ್ 3 ಸ್ವಲ್ಪ ಡೌನ್ ಆಗಿದೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ಜನ ಏನ್ ಹೇಳ್ತಿದಾರೆಪ್ಪ ಅಂತ ಅಂದ್ರೆ, ಖಂಡಿತವಾಗಿಯೂ ದುರಂಧರ್ನಷ್ಟು ಒಂದು KGF, ಕಾಂತಾರ ಆಗ್ಲಿ ಮತ್ತೆ ಇನ್ ಮುಂದೆ ಬರೋ ಟಾಕ್ಸಿಕ್ ಆಗ್ಲಿ ಎಷ್ಟೇ ಆದ್ರೂ ಕೂಡ ಈ ದುರಂಧರ್ ತರ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಮ್ಮ ಕನ್ನಡಿಗರೇ, ಸ್ವತಃ ನಮ್ಮ ಕನ್ನಡಿಗರೇ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಈ ರೀತಿಯಾಗಿ ಕೇಳೋದು ಒಂದು ಬೇಸರದ ಸಂಗತಿ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ನೋಡಬಹುದು. ಹೌದು ಸ್ನೇಹಿತರೆ, ನಮ್ಮ ಕನ್ನಡ ಇಂಡಸ್ಟ್ರಿಗಾಗಿ ಹಗಲು ಇರುಳು ಶ್ರಮಿಸ್ತಾ ಇರೋದು ರಾಕಿಂಗ್ ಸ್ಟಾರ್ ಯಶ್ ರವರು. ಹೌದು ಸ್ನೇಹಿತರೆ, ಒಂದು ದೊಡ್ಡ ದೊಡ್ಡ ಸಿನಿಮಾಗಳ ಮೂಲಕ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ಒಂದು ಫ್ಯಾನ್ ಇಂಡಿಯಾ, ಫ್ಯಾನ್ ವರ್ಲ್ಡ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇರುವಂತ ಕೆಲಸವನ್ನ ನಮ್ಮ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರು ಮಾಡ್ತಾ ಇದ್ದಾರೆ. ಸೊ ಅಂತಹ ಒಂದು ಸಪೋರ್ಟ್ ಅನ್ನ ಬಿಟ್ಟು, ಅವರಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು, ನಮ್ಮ ಕನ್ನಡ ಫಿಲ್ಮ್ ಗಳಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು, ಕೆಲವೊಂದಿಷ್ಟು ನಮ್ಮ ಕನ್ನಡಿಗರೇ ಒಂದು ಬೇರೆ ಭಾಷೆಯ ಅನ್ಯ ಭಾಷೆಗಳಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ದುರಂಧರ್ 2 ಚೆನ್ನಾಗಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇಲ್ಲ. ದುರಂಧರ್ ತುಂಬಾ ಚೆನ್ನಾಗಿದೆ ಮೂವಿ, ಆದ್ರೆ ನಮ್ಮ ಸ್ವಭಾಷೆಗೆ ಒಂದು ಒತ್ತನ್ನ ಕೊಡಿ. ಸೊ ಹೇಗೆ ಪರಭಾಷೆಯ ಫಿಲ್ಮ್ ಗಳನ್ನು ನೋಡ್ತಿರೋ, ನಮ್ಮ ಕನ್ನಡ ಭಾಷೆಯ ಫಿಲ್ಮ್ ಗಳನ್ನು ನೋಡಿ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸ್ನೇಹಿತರೆ, ನೀವು ಈಗ ದುರಂಧರ್ ಅನ್ನ ನೋಡಿ ಈ ತರ ಅಂತ ಇದ್ದೀರಾ, ಆದ್ರೆ ನಮ್ಮ ಟಾಕ್ಸಿಕ್, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು 100ಕ್ಕೆ 100ರಷ್ಟು ಒಂದು ಈ ಮೂವಿಯನ್ನ ಬೀಟ್ ಮಾಡೇ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದು ಬರ್ತಾನೆ ಇದೆ. ಹೌದು ಸ್ನೇಹಿತರೆ, ಖಂಡಿತವಾಗಿಯೂ ನಮ್ಮ ಟಾಕ್ಸಿಕ್ ಸಿನಿಮಾ ಈ ಒಂದು ದುರಂಧರ್ ಮೂವಿಯನ್ನ ಬೀಟ್ ಮಾಡೇ ಮಾಡುತ್ತೆ. ನಮ್ಮ ಯಶ್ ರವರು 100% ಸ್ಟ್ರಗಲ್ ಅನ್ನ, ತಮ್ಮ ಪರಿಶ್ರಮವನ್ನ ಹಾಕಿರ್ತಾರೆ. ಸೊ ಖಂಡಿತವಾಗಿಯೂ ದುರಂಧರ್ 2 ಅನ್ನ ಒಂದು ಬೀಟ್ ಮಾಡಿ ಅದಕ್ಕಿಂತ ಹೆಚ್ಚು ಒಂದು ಹಣವನ್ನ ಗಳಿಸುತ್ತೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳೋಕೆ ಇಷ್ಟಪಡ್ತೀವಿ. ಹೌದು ಸ್ನೇಹಿತರೆ, ಕನ್ನಡ ಬಗ್ಗೆ ಅಭಿಮಾನ ಇರೋರು, ಕನ್ನಡಿಗರು ಅಂತಕ್ಕಂಥವ್ರು ಯಾವಾಗಲೂ ಕೂಡ ಕನ್ನಡ ಸಿನಿಮಾವನ್ನೇ ಮೇಲೆತ್ತಿ ಹಿಡಿಯುತ್ತಾರೆ. ನಮಗೆ 1000 ದುರಂಧರ್ ಬಂದ್ರು ಕೂಡ ನಮ್ಮ ಟಾಕ್ಸಿಕ್ ಅನ್ನ ಬೀಟ್ ಮಾಡೋಕೆ ಆಗೋದಿಲ್ಲ, ನಮ್ಮ KGF, ಕಾಂತಾರಗಳನ್ನ ಬೀಟ್ ಮಾಡೋಕೆ ಆಗೋದಿಲ್ಲ. ಹೌದು ಸ್ನೇಹಿತರೆ, ಒಂದು ಸಣ್ಣ ಲೆವೆಲ್ ನಲ್ಲಿದ್ದ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ದೊಡ್ಡ ಲೆವೆಲ್ಗೆ ತೆಗೆದುಕೊಂಡು ಹೋದಂತವರು ನಮ್ಮ ರಿಷಬ್ ಶೆಟ್ಟಿ ಮತ್ತು ರಾಕಿಂಗ್ ಸ್ಟಾರ್ ಯಶ್ ರವರು. ಹೌದು ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ರವರನ್ನ ಒಂದು ಇಂಟರ್ವ್ಯೂ ನಲ್ಲಿ ಕೇಳಿದಾಗ, ನಿಮಗೆ KGF ಹೆಚ್ಚು ಅಥವಾ ಕಾಂತಾರ ಹೆಚ್ಚು ಅಂತಕ್ಕಂಥ ಮೂವಿ ಮಾತನ್ನ ಕೇಳಿದಾಗ, ಸೊ ಅದು ಕೂಡ ನನ್ನ ಮೂವಿನೇ, ನಮ್ಮ ಮೂವಿನೇ, ನಮ್ಮ ಕನ್ನಡ ಮೂವಿ ಎಲ್ಲವೂ ನನ್ನ ಮೂವಿ ಇದ್ದಂತೆ. ಸೊ ಆ ಮೂವಿ ಹಿಟ್ ಆಗಿದ್ದು ನನಗೆ ತುಂಬಾನೇ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರು ಹೇಳಿದ್ದಾರೆ. ಅದೇ ರೀತಿ ರಿಷಬ್ ಶೆಟ್ಟಿ ಅವರು ಕೂಡ KGF ನಮ್ಮ ಮೂವಿ, ನನ್ನ ಮೂವಿ, ಅದು ಕೂಡ ಹಿಟ್ ಆಗಿದ್ದು ನನಗೆ ತುಂಬಾನೇ ಖುಷಿ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೇ ಮೂವಿ ಬೆಳೆದ್ರು ನನಗೆ ತುಂಬಾನೇ ಖುಷಿ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ರಿಷಬ್ ಶೆಟ್ಟಿ ಅವರು ಹೇಳಿದ್ದಾರೆ. ಸೊ ಅವರಿಬ್ಬರ ನಡುವೆ ಒಂದು ಅಷ್ಟೊಂದು ಬಾಂಡಿಂಗ್ ಇದೆ, ನಮ್ಮ ಕನ್ನಡಿಗರ ನಡುವೆ ಯಾಕೆ ಇಲ್ಲ? ಸೊ ಅನ್ಯ ಭಾಷೆಯ ಒಂದು ಫಿಲ್ಮ್ ಗಳಿಗೆ ಯಾಕೆ ಮೊರೆ ಹೋಗ್ತಾ ಇದ್ದಾರೆ, ಅದಕ್ಕೆ ಯಾಕೆ ಜೈಕಾರ ಹಾಕ್ತಿದ್ದಾರೆ? ಸೊ ನೋಡಿ, ನಾನು ಬೇಡ ಅಂತಕ್ಕಂತಿಲ್ಲ. ಸೊ ಬಟ್ ಆದ್ರೆ ನಮ್ಮ ಕನ್ನಡ ಕಾಂತಾರಗಳಿಗೆ, KGF ಗಳಿಗೆ ಒಂದು ಆ ಮೂವಿಗಳನ್ನ ಹೋಲಿಸಬೇಡಿ. ಎಷ್ಟೇ ಆದ್ರೂ ನಮ್ಮ ಕಾಂತಾರನೇ, KGF ಅಣೆ. ಮುಂದೆ ಟಾಕ್ಸಿಕ್ ಬರುತ್ತೆ. ಟಾಕ್ಸಿಕ್ ಖಂಡಿತವಾಗಿಯೂ ಈ ಎಲ್ಲ ಮೂವಿಗಳ ಒಂದು ಲಿಸ್ಟ್ ಅನ್ನ ಬೀಟ್ ಮಾಡೇ ಮಾಡುತ್ತೆ ಅಂತಕ್ಕಂಥದನ್ನ ನಾನು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಸೊ ನಮ್ಮ KGF ಗೆ, ಕಾಂತಾರಗೆ ಜೈ, ಕನ್ನಡಕ್ಕಾಗಿ ಯಶ್. ಹೌದು ಸ್ನೇಹಿತರೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಯಶ್ ಅಂತ ಕಮೆಂಟ್ ಮಾಡಿ. ನೀವೇನಾದ್ರೂ ಕನ್ನಡಿಗರಾಗಿದ್ರೆ, ನಿಮ್ಗೆ ಏನಾದ್ರೂ ನಮ್ಮ ಕನ್ನಡದ ಮೇಲೆ ಅಭಿಮಾನ ಇದ್ರೆ, ಒಂದು ಯಶ್ ಫ್ಯಾನ್ ಆಗಿದ್ರೆ ಯಶ್ ಅಂತ ಕಮೆಂಟ್ ಮಾಡಿ, ಟಾಕ್ಸಿಕ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.